ಪಂಚರಾಜ್ಯಗಳ ಚುನಾವಣೆಯ ಭಾರತದಲ್ಲಿ ನಡೀತಾ ಇತ್ತು. ಪಶ್ಚಿಮ ಬಂಗಾಳ, ಪುದುಚೇರಿ, ಕೇರಳ, ತಮಿಳುನಾಡು ಮತ್ತು ಅಸ್ಸಾಂ ರಾಜ್ಯಗಳ ಚುನಾವಣೆ ಮುಕ್ತಾಯ ಆಗಿದೆ. ಮೇ 4ನೇ ತಾರೀಕಿಗೆ ಫಲಿತಾಂಶ ಬರೋದು ಬಾಕಿ ಇದೆ. ಇಷ್ಟು ದಿನಗಳ ಕಾಲ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ತೈಲ ದರವನ್ನು ಏರಿಕೆ ಮಾಡುವ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಅಂತ ಸ್ಪಷ್ಟಪಡಿಸೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಯಾವುದೇ ಕಾರಣಕ್ಕೂ ನಾಗರಿಕರು ಪ್ಯಾನಿಕ್ಗೆ ಒಳಗಾಗಬಾರ್ದು, ಹೆಚ್ಚು ಖರೀದಿ ಮಾಡಬಾರದು, ದರ ಯಾವ ಕಾರಣಕ್ಕೂ ಕೂಡ ಏರಿಕೆ ಆಗೋದಿಲ್ಲ ಅಂತ ಸ್ವತಃ ಇಂಧನ ಇಲಾಖೆಯ ಸಚಿವಾಲಯ ಇದನ್ನು ಸ್ಪಷ್ಟಪಡಿಸೋ ಪ್ರಯತ್ನವನ್ನು ಮಾಡಿತು. ಆದರೆ ಇದೀಗ ಬರ್ತಾ ಇರುವಂತಹ ಮಾಹಿತಿಗಳು ತೈಲ ದರ ಈ ಪಂಚರಾಜ್ಯಗಳ ಚುನಾವಣೆ ಏನಾಯಿತು, ಇದೀಗ ದರ ಏರಿಕೆ ಆಗಬಹುದು ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಾದರೆ ಯಾಕೆ ಕೇಂದ್ರ ವರಸೆಯನ್ನು ಬದಲಾಯಿಸಿತು, ಏನು ಎತ್ತ ಎನ್ನುವಂತಹ ಪ್ರಶ್ನೆಗಳಿದೆ. ಪೂರೈಕೆಯಲ್ಲಿ ವ್ಯತ್ಯಯ ಆಗೋದಿಲ್ಲ ಎಲ್ಲವನ್ನೂ ಕೂಡ ಹೇಳಿದ್ರು. ಸ್ವತಃ ಪ್ರಧಾನಿಗಳೇ ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತನಾಡಿದ್ರು. ಇದೀಗ ಏರಿಕೆ ಆಗಬಹುದು ಅಂತ ಸವಾರರಿಗೆ ಇದೀಗ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಏನು ಶಾಕ್ ಕೊಟ್ಟಿದೆ ಅಂತ ಹೇಳಿದರೆ, ಹೆಚ್ಚುತ್ತಾ ಇರುವ ಇಂಧನ ದರವನ್ನು ಜನರ ಮೇಲೆ ವರ್ಗಾವಣೆ ಮಾಡುವುದು ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಅನಿವಾರ್ಯ. ಈ ಮಧ್ಯಪ್ರಾಚ್ಯದಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇದೆ, ಅದನ್ನು ಟ್ರಾನ್ಸ್ಫರ್ ಮಾಡೋದು ನಮಗೆ ಅನಿವಾರ್ಯ ಅಂತ. ಹಾಗಾದರೆ ಏನು ಹೇಳಿದ್ರು ಅವರು? ಒಂದು ವರದಿ ಬಿಡುಗಡೆ ಆಗಿದೆ, ಕೇಂದ್ರ ಸರ್ಕಾರದ ಒಂದು ವರದಿ. ಆ ವರದಿಯಲ್ಲಿ ಅವರು ಹೇಳ್ತಾರೆ, ಸಂಘರ್ಷದ ಕಾರಣಕ್ಕೆ ಪ್ರತಿ ಬ್ಯಾರೆಲ್ಗೆ $113ರಿಂದ $115 ಹೆಚ್ಚಳ ಆಗಿದೆ. ಇದನ್ನು ಜನರು ಮತ್ತು ಉದ್ಯಮಗಳಿಗೆ ವರ್ಗಾಯಿಸುವುದು ಅನಿವಾರ್ಯ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ತನ್ನ ಆರ್ಥಿಕ ಪರಿಶೀಲನಾ ವರದಿಯಲ್ಲಿ ತಿಳಿಸಿದೆ. ಇದರ ಜೊತೆಗೆ ಅವರು ಹೇಳ್ತಿದ್ದಾರೆ, ಕೃತಕವಾಗಿ ಬೆಲೆ ನಿಯಂತ್ರಣ ಮತ್ತು ದೀರ್ಘಾವಧಿಯ ಆರ್ಥಿಕ ಸ್ಥಿರತೆಗೆ ಒಂದು ಹಾನಿಕಾರಕವನ್ನು ಮಾಡಬಹುದದು. ಬೆಲೆ ಶೀಘ್ರವಾಗಿ ಇಳಿಯುವಂತಹ ಸಾಧ್ಯತೆ ಕಡಿಮೆ ಅಂತ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಏಪ್ರಿಲ್ನಲ್ಲಿ ಸುಮಾರು $115 ಇತ್ತು. ಅಂದರೆ ಯುದ್ಧ ಆದಂತಹ ಸಮಯದಲ್ಲೂ ಕೂಡ $120 ಇತ್ತು. ಭಾರತದಲ್ಲಿ ಯುದ್ಧ ಆಗುವಂಥ ಸಮಯದಲ್ಲಿ ಯಾವತ್ತಾದರೂ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಯಿತಾ? ಸಾಧ್ಯ ಆಗಲಿಲ್ಲ. LPG ಕಮರ್ಷಿಯಲ್ ಮತ್ತು ಗೃಹ ಬಳಕೆ ದರ ಜಾಸ್ತಿ ಇತ್ತು, $65, $115. ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಯಾವುದೇ ಕಾರಣಕ್ಕೂ ಏರಿಕೆ ಆಗಲಿಲ್ಲ. ಆದರೆ ಇದೀಗ ಈ ಮಧ್ಯಪ್ರಾಚ್ಯದಿಂದ ಹಾರ್ಮುಜ್ನ ಕಾರಣಕ್ಕಾಗಿ, ಇರಾನ್ ಮತ್ತು ಅಮೆರಿಕದ ಸಂಘರ್ಷದ ಕಾರಣಕ್ಕಾಗಿ ತೈಲ ದರ ಏರಿಕೆ ಏನಾಗ್ತಾ ಇದೆ, ಇದರ ಪರಿಣಾಮವನ್ನು ನಾವು ನೇರವಾಗಿ ಗ್ರಾಹಕರಿಗೆ ಹಾಕಬೇಕು ಅಂತ. ಇದರ ಜೊತೆಗೆ ICRA ಅಂತ ಇಕ್ರಾ ಇವರ ಪ್ರಕಾರ ಇವರು ಹೇಳ್ತಿದ್ದಾರೆ, ವಿಶ್ವದಲ್ಲಿ ಕಚ್ಚಾ ತೈಲ ಏರಿಕೆ ಆಗಿರೋದ್ರಿಂದ ಭಾರತೀಯ ತೈಲ ಮಾರುಕಟ್ಟೆ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ನಷ್ಟವನ್ನು ಅನುಭವಿಸ್ತಾ ಇವೆ. ಈ ನಷ್ಟವನ್ನು ಹೀಗೆ ಅನುಭವಿಸ್ತಾ ಹೋಗೋದಾದರೆ ತೈಲ ಕಂಪನಿಗಳಿಗೆ ವಿಪರೀತವಾದಂಥ ನಷ್ಟ ಆಗುತ್ತೆ. ಹೀಗಾಗಿ ದರ ಏರಿಕೆ ಅಂತ ಹೇಳ್ತಾ ಇರೋದು. ಇದರ ಜೊತೆಗೆ ಸರ್ಕಾರದ ನಿರ್ಧಾರಗಳ ಅಂಶಗಳು ಏನೇನಿದೆ, ಸರ್ಕಾರದ ನಿರ್ಧಾರ ಯಾವೆಲ್ಲ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಹೊರೆ ವರ್ಗಾವಣೆ ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇರೋದು ಹೆಚ್ಚುವರಿ ವೆಚ್ಚ ಬಳಕೆದಾರರ ಮೇಲೆ ಹೇರೋದು ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಮೊದಲನೇದಾಗಿ ನಾವು ಗಂಭೀರವಾಗಿ ಪರಿಗಣಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಈ ಬ್ರೆಂಚ್ ಕ್ರೂಡ್ ಆಯಿಲ್ ಏನಿದೆ, ಇದೊಂದು ತೈಲ ಮಾರುಕಟ್ಟೆಯಲ್ಲಿ ದರಕ್ಕೆ ಒಂದು ಬೆಂಚ್ ಮಾರ್ಕ್ ಇದ್ದಂಗೆ. ಇದರ ದರ ಪ್ರತಿ ಬ್ಯಾರಲ್ಗೆ $126 ಹೆಚ್ಚಾಗಿದೆ. 2022 ನಂತರ ಅತಿ ಹೆಚ್ಚಾಗಿತ್ತು ಇದು. ಇನ್ನು WTI ಕ್ರೂಡ್ ಆಯಿಲು $110 ದಾಟ್ಕೊಂಡು ಹೋಗಿದೆ. ಇದರ ಜೊತೆಗೆ ಹಾರ್ಮುಜ್ನಲ್ಲಿ 20% ಬರಬೇಕಾಗಿತ್ತು, ಅದು ಕೂಡ ಕುಂಠಿತಾಯಿತು. ಭಾರತ ತೈಲದ ವಿಚಾರದಲ್ಲಿ 80% ಆಮದನ್ನೇ ನೆಚ್ಕೊಂಡಿರೋ ಕಾರಣಕ್ಕಾಗಿ ಈ ದರ ಏರಿಕೆ ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಏಪ್ರಿಲ್ನಲ್ಲಿ 1 ಬ್ಯಾರಲ್ ಕಚ್ಚಾ ತೈಲ $125.88, ಅಂದರೆ ಭಾರತ 1 ಬ್ಯಾರಲನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಇವತ್ತು ಭಾರತ ಖರ್ಚು ಮಾಡ್ತಾ ಇರುವಂಥ ಹಣ $125.88 ಹಣವನ್ನು ಖರ್ಚು ಮಾಡ್ತಾ ಇದೆ. ಈ ಪರಿಪ್ರಮಾಣದಲ್ಲಿ ಖರ್ಚು ಮಾಡಿ ತೈಲವನ್ನು ತೆಗೆದುಕೊಂಡು ಬಂದ ನಂತರವೂ ಕೂಡ ದರ ಏರಿಕೆ ಆಗದೇ ಇದ್ದರೆ ತೈಲ ಕಂಪನಿಗಳಿಗೂ ಕೂಡ ದೊಡ್ಡ ಮಟ್ಟದ ಇದು ಹೊಡೆತವನ್ನು ಬೀಳಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಜಾಗತಿಕ ಪ್ರಭಾವ ಕೂಡ ಇದೆ. ಏನು ಜಾಗತಿಕ ಪ್ರಭಾವ? ಜಾಗತಿಕ ಪ್ರಭಾವ ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವಂತಹ ಉದ್ವಿಗ್ನತೆ. $115 ಇದೆ. ಯಾವುದು? ಕಚ್ಚಾ ತೈಲದ ದರ. ನಾನು ಆವಾಗಲೇ ಹೇಳ್ತಾ ಇದ್ದೆ, ನೀವು ನೋಡಿ, $1 ಕಚ್ಚಾ ತೈಲದಲ್ಲಿ ಏರಿಕೆ ಏನಾದರೂ ಆದರೆ ಅದು ಭಾರತದ ಆಮದು ವೆಚ್ಚವನ್ನು 19,000 ಕೋಟಿ ರೂಪಾಯಿಗೆ ಏರಿಕೆ ಮಾಡುತ್ತೆ.
ನಾವು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಬೇಕಲ್ವಾ. ಹೀಗಾಗಿ 19,000 ಕೋಟಿ ವೆಚ್ಚ ಅದಕ್ಕೆ ಹೆಚ್ಚಾಗುತ್ತೆ. ಇದರ ಜೊತೆಗೆ ಅವರು ಹೇಳ್ತಾ ಇರುವಂತಹ ಪಾಯಿಂಟು, ಸರ್ಕಾರ ಮತ್ತು ತೈಲ ಕಂಪನಿಗಳೇ ದೀರ್ಘಕಾಲ ಇದನ್ನು ಭರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾದರೆ ಇಂಧನ ಕಂಪನಿಗಳ ನಷ್ಟ ಇರುವ ಕಾರಣಕ್ಕಾಗಿಯೂ ಕೂಡ ಇದನ್ನು ಹೆಚ್ಚಳ ಮಾಡುವಂಥ ಅನಿವಾರ್ಯತೆ ಇದೆ ಮತ್ತು ಅದನ್ನು ಬೇರೆಯವರಿಗೆ ಅಂದರೆ ಉದ್ಯಮ ಮತ್ತು ಸಾರ್ವಜನಿಕರಿಗೆ ವರ್ಗಾವಣೆ ಮಾಡುವಂಥ ಅನಿವಾರ್ಯತೆ ಅಂತ ಅವರು ಹೇಳ್ತಿದ್ರು. ತೈಲ ಮಾರುಕಟ್ಟೆ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಪ್ರಸ್ತುತ ದರದಿಂದ ನಷ್ಟವನ್ನು ಅನುಭವಿಸ್ತಾ ಇದೆ. ನಾನು ಆವಾಗಲೇ ಹೇಳಿದೆ, ಇಕ್ರಾ ಪ್ರಕಾರ ಅವರು ಹೇಳ್ತಾ ಇರೋದು ಪೆಟ್ರೋಲ್ಗೆ 14 ರೂಪಾಯಿ ನಷ್ಟ ಆಗ್ತಿದೆ ಅಂತೆ, ಡೀಸೆಲ್ಗೆ 18 ರೂಪಾಯಿ ಮತ್ತು LPGಗೆ 80,000 ಕೋಟಿ ರೂಪಾಯಿ ನಷ್ಟ ಆಗ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕೇಂದ್ರ ಸರ್ಕಾರ ಯುದ್ಧ ಶುರುವಾದ ಮೇಲೆ ಒಂದು ಕ್ರಮ ಕೈಗೊಂಡಿತ್ತು, ದರ ಏರಿಕೆ ಈ ಪರಿಣಾಮ ಸಾರ್ವಜನಿಕರಿಗೆ ಬೀಳಬಾರದು ಅಂತ. ಅವರೇನು ಹೇಳಿದ್ರು ಅಂತ ಹೇಳಿದರೆ, ಪೆಟ್ರೋಲ್ ಮೇಲೆ 8 ರೂಪಾಯಿ ಮತ್ತು ಡೀಸೆಲ್ ಮೇಲೆ ಕೇಂದ್ರ ಅಬಕಾರಿ ಸುಂಕ ಏನಿತ್ತು ಅದನ್ನು ಕಡಿತಗೊಳಿಸಿ ಸಾರ್ವಜನಿಕರಿಗೆ ಅದರ ಹೊಡೆತ ಬೀಳದ ಹಾಗೆ ನೋಡಿಕೊಳ್ಳಲಾಗಿತ್ತು. ಆದರೆ ಅದನ್ನು ದೀರ್ಘಕಾಲದವರೆಗೆ ಮಾಡಿದರೆ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಇದರ ಜೊತೆಗೆ ಈ ಎಲ್ಲ ಕಾರಣಗಳನ್ನು ಕೊಟ್ಟು ಅವರು ದರ ಏರಿಕೆ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ ಎಲೆಕ್ಷನ್ಗೂ ಮೊದಲು ಕೇಂದ್ರ ಏನು ಹೇಳಿತ್ತು? ಸಹಜವಾಗಿ ಹೇಳಿದ್ರು, ದರ ಏರಿಕೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಜನ ಪ್ಯಾನಿಕ್ಗೆ ಒಳಗಾಗಬಾರ್ದು, ಹೆಚ್ಚು ಖರೀದಿ ಮಾಡಬಾರ್ದು ಅಂತ ಅವರು ಹೇಳಿದ್ರು. ಚುನಾವಣೆಗೆ ನಂತರ ಡೀಸೆಲ್ ಮತ್ತು ಪೆಟ್ರೋಲ್ ದರ ಯಾವುದೇ ಕಾರಣಕ್ಕೂ ಏರಿಕೆ ಆಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಲೀಟರ್ಗೆ 25ರಿಂದ 28 ರೂಪಾಯಿ ಏರಿಕೆ ಆಗಬಹುದು ಎನ್ನುವಂಥ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಾದ್ಯಂತ ಕೇಳಿ ಬಂದಿತ್ತು. ಅದು ಶುದ್ಧ ಸುಳ್ಳು ಅಂತ ಅವರು ಹೇಳಿದರು. ಜಾಗತಿಕ ಅನಿಶ್ಚಿತತೆಯ ನಡುವೆ ಇಂಧನ ದರ ಸ್ಥಿರವಾಗಿಡುವುದಕ್ಕೆ ಸರ್ಕಾರ ಬದ್ಧ ಅಂತ ಹೇಳಿದ್ರು. ಆದರೆ ಚುನಾವಣೆಯ ನಂತರ ಏನಿದೆ, ಇದೀಗ ಒಂದು ದೊಡ್ಡ ಯೂ-ಟರ್ನ್ ಹೊಡೆದಿದ್ದಾರೆ. ನಿಮಗೆ ಈ ಕೇಂದ್ರ ಸರ್ಕಾರದ ಮುಂದೆ ದರ ಏರಿಕೆಯ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ 2 ದಿನಗಳ ಹಿಂದೆ ಪೆಟ್ರೋಲಿಯಂ ಮತ್ತು ಗ್ಯಾಸ್ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರೊಂದು ಹೇಳಿಕೆ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ದರ ಏರಿಕೆ ಆಗೋದಿಲ್ಲ ಅಂತ. ಚುನಾವಣೆ ಮುಗಿತು, ಫಲಿತಾಂಶಕ್ಕೆ 4 ದಿನಗಳು ಬಾಕಿ ಇರುವಂತಹ ಈ ಸಮಯದಲ್ಲಿ ಇಂಥದ್ದೊಂದು ಉಲ್ಟಾ ಹೇಳಿಕೆಗಳು, ಮಾಹಿತಿಗಳು ಬರ್ತಾ ಇದೆ, ದರ ಏರಿಕೆ ಆಗಬಹುದು ಅಂತ. ದರ ಏರಿಕೆ ಅಂತ ಹೇಳಿದರೆ ಅದನ್ನು ನಾವು ನಮ್ಮ ಮೇಲೆ ಹಾಕ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಹಿಂದೆ ಅಬಕಾರಿ ಸುಂಕವನ್ನು ಏನು ಅವರು ಕಡಿಮೆ ಮಾಡಿದ್ರು, ಆ ಸುಂಕವನ್ನು ಕಡಿಮೆ ಮಾಡುವ ಮುಖಾಂತರ ಸಾರ್ವಜನಿಕರಿಗೆ ಆಗ್ತಾ ಇದ್ದಂತಹ ಈ ದರ ಏರಿಕೆಯ ಪರಿಣಾಮವನ್ನು ತಡೆಯುವ ಪ್ರಯತ್ನವನ್ನು ಮಾಡಿದ್ರು. ಅದನ್ನು ದೀರ್ಘಕಾಲದವರೆಗೆ ನಮಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋದು. ಹೀಗಾಗಿ ಈ ಹಿಂದೆ ಹೇಳಿದ್ದಂಥ ಹೇಳಿಕೆಗೆ ಇದೀಗ ಯೂ-ಟರ್ನ್ ಹೊಡೆದಿರೋದು ಕೇಂದ್ರ. ಹಣದುಬ್ಬರ, ಇದೀಗ ಕೇಂದ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಏನು ಹಣದುಬ್ಬರ? ಇಂಧನ ಸರಬರಾಜಿನ ಮೇಲೆ ಪರಿಣಾಮ ಬೀರಿದ್ರೆ ಹಣದುಬ್ಬರ ಏರಿಕೆ ಆಗುತ್ತೆ. ಹೆಂಗೆ? ಇಂಧನದಲ್ಲಿ ದರ ಏರಿಕೆ ಆದರೆ ಗ್ರಾಹಕ ಪರ್ಚೇಸ್ ಮಾಡುವಂಥ ವಸ್ತುಗಳ ದರ ಏರಿಕೆ ಆಗುತ್ತೆ. ಅದನ್ನು ಸಾಗಾಟ ಮಾಡುವಂಥ ವೆಚ್ಚದ ದರ, ಅಂದರೆ ದೆಹಲಿಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಸಹಜವಾಗಿ ಅದರ ದರವೂ ಕೂಡ ಏರಿಕೆ ಆಗುತ್ತೆ. ಹೀಗಾಗಿ ಚಿಲ್ಲರೆ ಹಣದುಬ್ಬರ ಆಗಬಹುದು ಅಂತ ಕೇಂದ್ರ ಹೇಳ್ತಾ ಇದೆ. ಇದು ಭಾರತದ ಆರ್ಥಿಕತೆಯ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಬಹುದು. ಮತ್ತೊಂದು ಕಡೆ ಹವಾಮಾನ ವೈಪರೀತ್ಯ ಅಂತ ಹೇಳ್ತಿದ್ದಾರೆ. ಈ ಆಮದು ಹಣದುಬ್ಬರ ಆಗಬಹುದು, ಉತ್ಪಾದನಾ ವೆಚ್ಚದಿಂದ ಅದು ಜಾಸ್ತಿಯಾಗಿ ಅದರಿಂದ ಹಣದುಬ್ಬರ ಆಗ್ಬೋದು. ಇದರ ಜೊತೆಗೆ ಹಣದುಬ್ಬರ ಹೆಚ್ಚಿದರೆ ಖರೀದಿ ಸಾಮರ್ಥ್ಯ ಕುಸಿತ ಆಗಿ ಆರ್ಥಿಕ ಚಟುವಟಿಕೆಗಳು ಕುಸಿತ ಆಗ್ಬೋದು, ಮಂದಗತಿಗೆ ಹೋಗಿ ಇಡೀ ಒಟ್ಟಾರೆ GDP ಕುಸಿತ ಆಗ್ಬೋದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಮತ್ತೊಂದು ಕಡೆ ಇದೀಗ ಮಾನ್ಸೂನ್ ಅವಧಿಯಲ್ಲಿ ಭಾರತದಲ್ಲಿ ಮಳೆಯಲ್ಲಿ ಏನಾದರೂ ಏರುಪೇರಾಗಿ ಖಾರಿಫ್ ಬೆಳೆಯಲ್ಲಿಯೂ ಕೂಡ ಕುಂಠಿತ ಆಗಿಬಿಟ್ರೆ ಅದು ದೇಶದ ಆರ್ಥಿಕತೆಗೆ ಹೊಡೆತ ಬೀಳಬಹುದು ಎನ್ನುವಂತಹ ಲೆಕ್ಕಾಚಾರವನ್ನು ಇದೀಗ ಕೇಂದ್ರ ಹೇಳ್ತಾ ಇರೋದು. ಇದರ ಜೊತೆಗೆ ಮತ್ತೊಂದು ಏನು ಅಂತ ಹೇಳಿದರೆ, ಭಾರತದ ಮೇಲೆ ಈ ದೃಷ್ಟಿಯಿಂದ ಏನೆಲ್ಲ ಪರಿಣಾಮಗಳು ಬೀರುತ್ತೆ. ಆಮದು ವೆಚ್ಚದಲ್ಲಿ ಏರಿಕೆ ಆಗುತ್ತೆ. ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ ಹೆಚ್ಚಾದಷ್ಟು ಭಾರತದಲ್ಲಿ ಹಣಕಾಸಿನ ಕೊರತೆ ಆಗುತ್ತೆ. ನಾನು ಆವಾಗಲೇ ಹೇಳಿದೆ, $1 ಏರಿಕೆ ಆದರೆ 19,000 ಕೋಟಿ ರೂಪಾಯಿ ಅದಕ್ಕೆ ನಮಗೆ ಹೊಡೆತ ಬೀಳುತ್ತೆ. ಇದರ ಜೊತೆಗೆ ರಷ್ಯಾದಿಂದ ನಾವೇನು ಖರೀದಿ ಮಾಡ್ತಾ ಇದ್ವಿ ಅದು ಕೂಡ ಇದೀಗ ಸದ್ಯಕ್ಕೆ ಕುಸಿತ ಆಗಿರೋದು. ಅದು ಆಮದು ವೆಚ್ಚದಲ್ಲಿ ಏರಿಕೆ ಆಗೋದಕ್ಕೆ ಕಾರಣ ಆಗುತ್ತೆ. ಹಣದುಬ್ಬರದ ಬಿಸಿ, ನಾನು ಆವಾಗಲೇ ಹೇಳಿದೆ, ಸಾರಿಗೆ ವೆಚ್ಚ ಹೆಚ್ಚಳ ಆಗಿ ಖರೀದಿ ಕಡಿಮೆ ಆದ ನಂತರ ಈ ಹಣದುಬ್ಬರ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿರುತ್ತೆ. ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇರೋದು, ಯಾಕಂದರೆ ನಾವು ಡಾಲರ್ ಮುಖಾಂತರವೇ ವ್ಯವಹಾರ ಮಾಡೋದ್ರಿಂದ ಹೇಗೆ ಡಾಲರ್ ಮೌಲ್ಯದಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗುತ್ತೆ, ಆ ಪರಿಪ್ರಮಾಣದಲ್ಲಿ ನಾವು ಹೋಗೋದಾದ್ರೆ ಈಗ 95 ರೂಪಾಯಿ ಆಗಿಬಿಟ್ಟಿದೆ. ಈ ಪರಿಪ್ರಮಾಣದಲ್ಲಿ ಆಗ್ತಾ ಹೋಗೋದಾದ್ರೆ ರೂಪಾಯಿ ಮೌಲ್ಯ ಕುಸಿತ, ಷೇರು ಮಾರುಕಟ್ಟೆ ಅಸ್ಥಿರತೆ ಆಗುತ್ತೆ. ಏನು ಷೇರು ಮಾರುಕಟ್ಟೆ ಅಸ್ಥಿರತೆ ಅನ್ನೋದನ್ನು ಮಧ್ಯಪ್ರಾಚ್ಯದ ಯುದ್ಧದ ನಂತರ ತೈಲ ಬೆಲೆ ವ್ಯಾಪಕವಾಗಿ ಏರಿಕೆ ಆದಾಗ ಏನೇನಾಯಿತು ಅನ್ನೋದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಭಾರತದ ಮುಂದಿರುವಂತಹ ಆಯ್ಕೆಗಳೇನು? ಈ ಹಿಂದೆ ಭಾರತ ಕೇವಲ 27 ದೇಶಗಳಿಂದ ಮಾತ್ರ ತೈಲವನ್ನು ಆಮದು ಮಾಡಿಕೊಳ್ತಾ ಇತ್ತು. ಇದೀಗ 41 ದೇಶಗಳಿಂದ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ. ಇದೀಗ ಆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಳ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ. ಬೃಹತ್ ತೈಲ ಸಂಗ್ರಹ ಭಾರತಕ್ಕೆ ಬೇಕು ಅಂತ, ಯಾಕಂದರೆ ವಿಶಾಖಪಟ್ಟಣದಲ್ಲಿ 1.33 MMT ಇದೆ ನಮ್ಮದು, ಮಂಗಳೂರಿನಲ್ಲಿ 1.50 MMT ಇದೆ,
ಪಾದೂರಿನಲ್ಲಿ 2.50 MMT ಇದೆ. ಆದರೆ ಒಂದು ಬೃಹತ್ ತೈಲ ಸಂಗ್ರಹವನ್ನು ಮಾಡಬೇಕು ಅಂತ ಸದ್ಯಕ್ಕೆ ಈಗಿರುವಂತಹ ಮಾಹಿತಿಗಳ ಪ್ರಕಾರ ಕೇವಲ 9 ದಿನಗಳಿಗೆ ಆಗುವಷ್ಟು ಮಾತ್ರ, ಅಂದರೆ ಮೊದಲ ಹಂತದಲ್ಲಿ 9 ದಿನಗಳಿಗೆ ಏನು ಅಗತ್ಯತೆ ಇದೆ ತೈಲದ್ದು, ಆ ಪರಿಪ್ರಮಾಣದಲ್ಲಿ 5.33 ಮಿಲಿಯನ್ ಮೆಟ್ರಿಕ್ ಟನ್ನನ್ನು ಅವರು ಸಂಗ್ರಹ ಮಾಡಬಹುದು ಅಂತ. ಆದರೆ ಇದೀಗ ಒಂದು ಚಂಡೀಗಢದಲ್ಲಿ ಏನೋ ಒಂದು ಬೃಹತ್ ಭೂಗತ ಈ ತೈಲವನ್ನು ಸಂಗ್ರಹ ಮಾಡೋದಕ್ಕೆ ಅಂಥದ್ದೊಂದು ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಭಾರತಕ್ಕೆ 22 ದಿನಗಳ ಕಾಲ ತೈಲ ಅಭಾವವನ್ನು ನೀಗಿಸಬಹುದು ಎನ್ನುವಂಥ ಸುದ್ದಿಗಳಿದೆ. ಹೀಗಾಗಿ ಭಾರತ ಯಾವ ನಿಟ್ಟಿನಲ್ಲಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ನೋಡಬೇಕಾದಂತಹ ಸಂಗತಿ.